ಕಾಂಗ್ರೆಸ್ ಪಕ್ಷದಿಂದ ಗೆದ್ದು ಚುನಾವಣೆಗೆ ಗೈರು ಹಾಜರಾದ ನಗರಸಭಾ ಸದಸ್ಯ ದೇವನಾಯ್ಕರ ದ್ರೋಹದ ವಿರುದ್ಧ ಕಾಂಗ್ರೆಸ್ಸಿಗರು ನ್ಯಾಯಯುತವಾಗಿ ಪ್ರತಿಭಟಿಸಿರುವುದನ್ನೇ ನಾಯಕ ಸಮುದಾಯದ ಹೆಸರಿನಲ್ಲಿ ಪ್ರಶ್ನಿಸುವುದು ತರವಲ್ಲ. ಕ್ಷಮೆ ಕೇಳುವ ಅಗತ್ಯವೂ ಇಲ್ಲವೆಂದು ನಾಯಕ ಸಮಾಜದ ಮುಖಂಡರಾದ ನಿಲುವಾಗಿಲು ಪ್ರಭಾಕರ್, ವಕೀಲರಾದ ಪವಿತ್ರ ತಿಳಿಸಿದರು. ಕಾಂಗ್ರೆಸ್ ಹಾಗೂ ಮಾಜಿ ಶಾಸಕ ಮಂಜುನಾಥರ ವಿರುದ್ಧ ಆರೋಪಿಸಿರುವ ರಂಜಿತಾ ಚಿಕ್ಕಮಾದು, ಲೋಕೇಶ್ ರವರ ಆರೋಪಕ್ಕೆ ಹುಣಸೂರಿನಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಉತ್ತರಿಸಿದ ಅವರು, ಸಮಾಜದ ಏಳ್ಗೆಗಾಗಿ ಅನೇಕ ಕೊಡುಗೆ ನೀಡಿರುವ ಮಾಜಿ ಶಾಸಕ ಮಂಜುನಾಥರ ವಿರುದ್ಧ ಮಾತನಾಡುವ ನೈತಿಕತೆ ಇವರಿಗಿಲ್ಲ. ಕುಮ್ಮಕ್ಕು ನೀಡುವ ಅಂಥ ವ್ಯಕ್ತಿಯೂ ಅವರಲ್ಲ. ದೇವನಾಯ್ಕರು ಕಾಂಗ್ರೆಸ್ಸಿಗೆ ಮೋಸ ಮಾಡಿರುವ ಬಗ್ಗೆ ಸಮಾಜ ತಲೆ ತಗ್ಗಿಸುವಂತಾಗಿದೆ. ಇನ್ನಾದರೂ ಪಕ್ಷಭೇದ ಮರೆತು ಸಮಾಜದ ಪ್ರಗತಿಗೆ ಶ್ರಮಿಸುವುದು ಒಳಿತೆಂದು ಅಭಿಪ್ರಾಯಪಟ್ಟರು. ಗೋಷ್ಠಿಯಲ್ಲಿ ಸಮಾಜದ ಮುಖಂಡರಾದ ವೆಂಕಟೇಶ್, ಮಯೂರು ಇದ್ದರು. ಏನಪ್ಪ ಅಂದರೆ, ಒಬ್ಬ ವ್ಯಕ್ತಿ ಸ್ವಾತಂತ್ರ್ಯ ಅಂತ ಹೇಳಿರುತ್ತೆ. ಅಯ್ಯೋ, ನನ್ನ ಪಕ್ಷದಲ್ಲಿ ಬೆಳೆದಂಥ ವ್ಯಕ್ತಿ ನಮ್ಗೆ ಈ ಥರ ಮಾಡಿದ್ನಲ್ಲ ಅನ್ನೋ ನೋವನ್ನು ಅವ್ರು ಹಂಚ್ಕೊಳ್ಳುವಾಗ ಅವ್ರು ಮಾತಾಡಿದರೆ ಬಿಟ್ಟರೆ ಯಾವುದೇ ಜಾತಿ ನಿಂದನೆ ಆಗಲಿ ಅಥವಾ ಕ್ಷಮೆಯಾಚರಣೆ ಮಾಡುವಂಥ ತಪ್ಪನ್ನು ಅವ್ರು ಮಾಡಿಲ್ಲ. ಮತ್ತು ಇದ್ರ ಹಿಂದೆ ಮಾಜಿ ಶಾಸಕ HP ಮಂಜುನಾಥರವರ ಕುಮ್ಮಕ್ಕಿದೆ ಅಂತ ಆರೋಪ ಮಾಡಿದಾರಲ್ಲ, ಅದು ಸತ್ಯಕ್ಕೆ ದೂರವಾಗಿದ್ದು, ಮತ್ತು ಯಾವತ್ತೂ ಸುಮ್ಮನೆ ಏಕಾಏಕಿ ಯಾವುದೋ ವ್ಯಕ್ತಿನ ಅಪಪ್ರಚಾರ ಮಾಡುವಂಥದ್ದು, ಕ್ಷಮೆ ಕೇಳಿ ಅಂತ ಹೇಳುವಂಥದ್ದು, ಅದೆಲ್ಲ ಅಪರಾಧ ಅಂತಲೇ ಅನ್ಕೊಂಡಿದ್ದೀನಿ. ಅದೊಂದು ಯಾರೂ ಕೂಡ ಮಾಡಬಾರ್ದು. ಅದು ಮಂಜುನಾಥ್ ಸಾಹೇಬ್ರಿಗಿರ್ಬೋದು ಅಥವಾ ಒಬ್ಬ ಜಾತಿ ಹೆಸರಿಟ್ಕೊಂಡು ನಮ್ಮ ವೈಯಕ್ತಿಕ ದ್ವೇಷನ ಈ ಥರ ನಾವು ಆಚೆ ತರೋದು ಭಾಳ ತಪ್ಪು. ಈ ಥರ ಒಂದು ನಾವು ಆರೋಗ್ಯಕರ ಸಮಾಜ ನಿರ್ಮಾಣ ಮಾಡಬೇಕು ಅಂತ ನಾವು ಕೆಲಸ ಮಾಡುವಾಗ ಇಲ್ಲಿ ಪಕ್ಷ ಬೇರೆ ಬೇರೆ ಆಗಿರ್ಬೋದು, ಬಟ್ ಎಲ್ಲರ ಉದ್ದೇಶ ಒಂದೇ ಆಗಿರುತ್ತೆ, ಜನಸೇವೆ. ಹಾಗಿದ್ದಾಗ ನಾವು ಒಂದು ವಿಶಾಲ ಮನಸ್ಸಿಟ್ಕೋಬೇಕು. ಈ ಥರ ಕ್ಷಮೆ ಕೇಳಿ ಅಂತ ಇನ್ನೊಬ್ಬರದ್ದು ಈಗೋನ ಹರ್ಟ್ ಮಾಡೋದು ಅಥವಾ ಇನ್ಯಾರ್ದು ಕುಮ್ಮಕ್ಕಿದೆ ಅಂತ ಆರೋಪ ಮಾಡೋದು ಅಥವಾ ಜಾತಿ ಹೆಸರಲ್ಲಿ ರಾಜಕೀಯ ಮಾಡೋದು